गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेत्तं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। श्री ಭಾಗವತ ಪ್ರಥಮ ಸ್ಕಂದ ದ್ವಾದಶೋಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ಸೂತ ಉವಾಚ ವಿದುರಃ ತೀರ್ಥಯಾತ್ರಾಯಾಂ ಮೈತ್ರೇಯಾತ್ ಆತ್ಮನೋ ಗತಿಂ ಜ್ಞಾತ್ವಾ ಅಘಾತ್ ಹಸ್ತಿನಪುರಂ ತಯಾವಾಪ್ತ ವಿವಿತ್ಸಿತಃ. ಈ ಅಧ್ಯಾಯದಲ್ಲಿ ಪರೀಕ್ಷಿತರ 12ನೇ ಅಧ್ಯಾಯ, ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ 12ನೇ ಅಧ್ಯಾಯದಲ್ಲಿ ಮೊದಲು ಅಧ್ಯಾಯ ಅಂತ ಹೇಳ್ತಾರ. 12ನೇ ಅಧ್ಯಾಯದಲ್ಲಿ ದ್ವಾದಶೋಧ್ಯಾಯ ಅಂತ ಹೇಳ್ತಾರಲ್ಲ. ಈ ಅಧ್ಯಾಯದಲ್ಲಿ ಪರೀಕ್ಷಿತ ರಾಜ ಅವರ ರಾಜ್ಯಾಭಿಷೇಕ ಮುಂತಾದ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಧೃತರಾಷ್ಟ್ರ ಧರ್ಮರಾಜಾದಿಸುಸತ್ಸು ನ ಕನಿಷ್ಠಸ್ಯ ರಾಜ್ಯಾಭಿಷೇಕ ಉಚಿತಃ. ಧೃತರಾಷ್ಟ್ರ ಇದ್ದಾರೆ, ಧರ್ಮರಾಜ ಇದ್ದಾರೆ, ಅವರೆಲ್ಲ ಇರುವಾಗ ಪರೀಕ್ಷಿತ ರಾಜನಿಗೆ ಪಟ್ಟ ಕಟ್ಟಲಿಕ್ಕೆ ಆಗೋದಿಲ್ಲ, ಹಾಗಂತ ಒಂದು ಶಂಕೆ ಇರುತ್ತದೆ. ಅದರಿಂದ ಧೃತರಾಷ್ಟ್ರ ಮತ್ತು ಯುಧಿಷ್ಠಿರ ಅವರೆಲ್ಲ ಏನಾದರೂ ಹಾಗೆಂಬುದನ್ನ ಆರಂಭದಲ್ಲಿ ಹೇಳ್ತಾರೆ. ವಿದುರ ಆ ಯುದ್ಧ ಸಂದರ್ಭದಲ್ಲಿ ಹಸ್ತಿನಾವತಿಯಲ್ಲಿ ಇದ್ದಿಲ್ಲ. ಯಾವಾಗ ತನಗೆ ಅವಮಾನ ಆಯಿತೋ, ದುರ್ಯೋಧನ ನಿಂದಿತವಾದ ಶಬ್ದಗಳನ್ನ ಆಡಿ ವಿದುರನನ್ನ ಬೈದಾಗ ವಿದುರ ತಾನು ಇಟ್ಕೊಂಡಿದ್ದ ಬಿಲ್ಲನ್ನು ಮುರಿದಾಕಿ ಇವರ ಸಹವಾಸ ಬೇಡ ನನಗೆ ಹಾಗೆ ಅಂತ ತೀರ್ಥಯಾತ್ರೆಗೆ ಹೊರಟು ಬಿಟ್ರು. ಅಲ್ಲಿ ಅವರಿಗೆ ಉದ್ಧವ ಸಿಕ್ಕಿದ್ರು. ಉದ್ಧವ ಹೇಳಿದರು, ಪರಮಾತ್ಮ ನಿನಗೆ ವಿದುರನನ್ನ ಸ್ಮರಿಸಿಕೊಂಡಿದ್ದಾನೆ ಮತ್ತು ವಿದುರ ಸಿಕ್ಕಿದಾಗ ಹೇಳು ಅಂತಾನು ಹೇಳಿದ್ದಾನೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳಿದ ಸಂದೇಶವನ್ನ ಉದ್ಧವರು ವಿದುರನಿಗೆ ಹೇಳ್ತಾರೆ. ಇನ್ನಷ್ಟು ಕೃಷ್ಣನ ಚರಿತ್ರೆಯನ್ನ ಸ್ಮರಣೆ ಮಾಡಿಕೊಂಡು ಉದ್ಧವ ಇನ್ನು ಹೆಚ್ಚಿನ ಉಪದೇಶವನ್ನ ಮೈತ್ರೇಯರು ನಿನಗೆ ಹೇಳ್ತಾರೆ ಹಾಗೆ ಅಂತ ಪರಮಾತ್ಮ ಹೇಳಿದ್ದಾನೆ ಅಂತ ವಿದುರನ ಹತ್ರ ಹೇಳಿ ಉದ್ಧವರು ಬದ್ರಿಕಾಶ್ರಮಕ್ಕೆ ಹೋಗ್ತಾರೆ. ವಿದುರ ಇತ್ಲ ಆ ಕಡೆ ಆ ಮೈತ್ರೇಯರು ಇದ್ದ ಜಾಗ ಹರಿದ್ವಾರಿಗೆ ಬಂದು ಅಲ್ಲಿ ಮೈತ್ರೇಯರ ಜೊತೆಗೆ ಸಂವಾದ ಮಾಡಿ ಅನೇಕ ತತ್ವೋಪದೇಶವನ್ನ ಪಡೆಯುತ್ತಾರೆ ಮೈತ್ರೇಯರಿಂದ. ಮೈತ್ರೇಯರು ಋಷಿಗಳು, ಅವರಿಂದ ಈ ವಿದುರರು ಉಪದೇಶವನ್ನು ಪಡೆದು ತದನಂತರ ಹಸ್ತಿನಾವತಿಗೆ ಬರ್ತಾರೆ. ಆಗ ಯುದ್ಧ ಎಲ್ಲ ಮುಗಿದೋಗಿತ್ತು, ಪಾಂಡವರು ಸಿಂಹಾಸನದಲ್ಲಿ ಕುಳಿತಿದ್ರು. ಆಗ ವಿದುರ ಅಲ್ಲಿಗೆ ಬಂದರು ಅಂತ ಅರ್ಥ. ಯಾವತಃ ಕೃತವಾನ್ ಪ್ರಶ್ನಾಂ ಕ್ಷತ್ತಾ ಕೌಶಾರವಾಗ್ರತಃ ಜಾತೈಕ ಭಕ್ತಿರ್ಗೋವಿಂದೇ ತೇಭ್ಯಶ್ಚ ಉಪರರಾಮಃ. ಕುಶಾರವಸ್ಯ ಅಪತ್ಯಂ ಕೌಶಾರವಃ. ಮೈತ್ರೇಯರು ಅಂದ್ರೆ ಕುಶಾರವ ಎನ್ನುವ ಋಷಿಗಳ ಮಗ, ಅದರಿಂದ ಕೌಶಾರವ ಅಂತ ಬರೀತಾರೆ. ಅಂದ್ರೆ ಮೈತ್ರೇಯರ ಬದಿಯಿಂದ ಎಲ್ಲ ಉಪದೇಶವನ್ನು ಕೇಳಿ ಗೋವಿಂದೇ
ಜಾತೈಕ ಭಕ್ತಿ ಗೋವಿಂದನಲ್ಲಿ ಅದಕ್ಕೆ ಹೇಳಿ ಗುರುಗಳ ಸಮಾಗಮ ಆದಷ್ಟು ಪರಮಾತ್ಮನ ಮಹಿಮೆ ನಮ್ಮ ಕಿವಿಯಲ್ಲಿ ಬೀಳ್ತಾ ಇರ್ತದೆ. ಯಾರು ಪರಮಾತ್ಮನ ವಿಚಾರವನ್ನ ಮಾತಾಡುತ್ತಾರೋ ಅವರೇ ನಿಜವಾದ ಬಂಧುಗಳು, ಅವರೇ ನಿಜವಾದ ಗುರುಗಳು. ಪರಮಾತ್ಮನನ್ನ ವಿಚಾರವನ್ನ ಬಿಟ್ಟು ಉಳಿದ ವಿಚಾರ ಮಾತನಾಡಿದರೆ ಬಂಧುಗಳು ಅಲ್ಲ, ಗುರುಗಳು ಅಲ್ಲ ಅಂತ ನೋಡಿ. ಅದರಿಂದ ವಿದುರ ಮತ್ತು ಮೈತ್ರೇಯ ಇಬ್ಬರು ಸಜ್ಜನರು. ಈ ಗುರುಗಳು ಶಿಷ್ಯರು, ಗುರುಗಳು ಬಂಧು ಬಾಂಧವರು, ಆ ಒಂದು ಸಮಾಗಮ ಎಲ್ಲಿ ಆಗೋದು? ಸಜ್ಜನರಲ್ಲಿ ಆಗ್ತದೆ. ದುಷ್ಟರಲ್ಲೂ ಆಗುತ್ತದೆ. ಮೊದಲೇ ದುಷ್ಟ ಜನ, ಅದರಿಂದ ಅವರು ಸಮಾಗಮ ಆದರೂ ಒಂದೇ, ಆಗದಿದ್ರು ಒಂದೇ. ದೇವರ ವಿಚಾರ ಅವರು ಮಾಡೋದೇ ಇಲ್ಲ, ದ್ವೇಷಿಗಳು, ಅವ್ರದ್ದು ವಿಚಾರ ಬೇಡ. ಸಜ್ಜನರಾದವರು ಹೇಗಿರ್ತಾರೆ? ತಾವು ಇಬ್ಬರು ಬಂಧು ಬಾಂಧವರು ಸೇರಿದರು, ಮದುವೆ ಮನೆ ಉತ್ಸವದಲ್ಲಿ ಸೇರ್ತಾರೆ. ಏನ್ ಮಾತಾಡ್ಬೇಕು? ಅವ್ರ ಮನೆ ಹಾಗೆ, ಇವ್ರು ಹೀಗೆ, ಇವರು ಅವರು, ಅದೆಲ್ಲ ಬೇಡ. ಅದಕ್ಕಾಗಿ ದೇವರು ಬಾಯಿ ಕೊಟ್ಟಿಲ್ಲ, ಶರೀರ ಕೊಟ್ಟಿಲ್ಲ. ದೇವರು ಶರೀರ ಕೊಟ್ಟಿರೋದು ಪರಮಾತ್ಮನ ಕುರಿತಾದ ವಿಚಾರವನ್ನ ಚಿಂತನೆ ಮಂಥನೆ ಮಾಡೋದಕ್ಕೆ, ಅದಕ್ಕೆ ಇರೋದು. ಅದೇ ರೀತಿಯಾಗಿ ಗುರುಗಳು ಮತ್ತು ಇನ್ನೊಂದು ಸಜ್ಜನ, ಇಬ್ಬರು ಸಜ್ಜನರು ಸೇರಿದರು, ಗುರು ಶಿಷ್ಯರು ಸೇರಿದರು. ಏನ್ ಮಾತಾಡ್ಬೇಕು? ಪಕ್ಕದ ಮನೆ ಹೇಗೆ, ನಮ್ಮನೆ ಹಾಗೆ, ಅವ್ರು ಹೀಗೆ, ಇವ್ರು ಹೀಗೆ ಬೈಯದೇ ಆಯ್ತು. ಯಾವುದು ಬೇಡ. ಪರಮಾತ್ಮನ ಕುರಿತಾದ ಚಿಂತನೆಯನ್ನೇ ಮಾಡಬೇಕು. ನೋಡಿ, ಮೈತ್ರೇಯರು ಆ ರೀತಿಯಾದ ಉಪದೇಶವನ್ನ ಮಾಡಿದ್ದಾರೆ ವಿದುರರಿಗೆ. ಅದರಿಂದ ಏನಾಯ್ತು? ಗೋವಿಂದೇ ಜಾತೈಕ ಭಕ್ತಿ, ಗೋವಿಂದನಲ್ಲಿ ವಿಶೇಷವಾದ ಭಕ್ತಿ ಬೆಳೀತಂತೆ ವಿದುರನಿಗೆ. ಅದರಿಂದ ಅಂತಹ ವಿಚಾರಗಳನ್ನೆಲ್ಲ, ಏನೇನು ಪ್ರಶ್ನೆಗಳಿತ್ತೋ ಅದೆಲ್ಲವನ್ನೂ ಮೈತ್ರೇಯರ ಮುಂದೆ, ಅದಕ್ಕೆ ಗುರುಗಳ ಮುಂದೆ ಹೋದಾಗ ನಮ್ಮ ಪ್ರಶ್ನೆಗಳನ್ನೇ ಇಡ್ಬೇಕಂತ. ನಮಗೇನೇನು ಪ್ರಶ್ನೆಗಳು ಬರುತ್ತದೋ, ಸಣ್ಣದು ಅಂತ ನಮ್ಗೆ ಅನಿಸ್ಬಹುದು, ದೊಡ್ಡದು ಅಂತ ಅನಿಸ್ಬಹುದು, ಕಠಿಣ ಅಂತ ಅನಿಸ್ಬಹುದು, ಸುಲಭ ಅಂತ ಅನಿಸ್ಬಹುದು, ಏನೇ ಇರ್ಲಿ, ಒಟ್ಟು ನಮಗೇನಿರಬಾರ್ದು? ಸಂಶಯ ಇರಬಾರ್ದು. ಯಾರ ವಿಷಯದಲ್ಲಿ? ಪರಮಾತ್ಮನ ವಿಷಯದಲ್ಲಿ. ಪರಮಾತ್ಮನ ವಿಷಯದಲ್ಲಿ ಆದಷ್ಟು ನಮಗೆ ಅಜ್ಞಾನ ಇದೆ, ಒಪ್ಕೊಳ್ಳೋಣ. ಎಲ್ಲರಲ್ಲೂ ಅಜ್ಞಾನ ಇದೆ. ಆದರೆ ಬಂದಿರೋದು ಯಾತಕ್ಕೆ? ಪರಮಾತ್ಮನ ಕುರಿತಾದ ಅಜ್ಞಾನವನ್ನ ದೂರ ಓಡಿಸ್ಬೇಕು. ಅದಕ್ಕಾಗಿಯೇ ಬಂದಿರೋದು. ಅದಕ್ಕಾಗಿಯೇ ಶರೀರ, ಅದಕ್ಕಾಗಿಯೇ ವಾಗೀಂದ್ರಿಯ, ಅದಕ್ಕಾಗಿಯೇ ಕಿವಿ, ಅದಕ್ಕಾಗಿಯೇ ಬಂಧು ಬಾಂಧವರು, ಅದಕ್ಕಾಗಿಯೇ ಗುರುಗಳು. ಎಲ್ಲರಿರೋದು ಒಂದೇ ಕಾರಣಕ್ಕೆ, ಪರಮಾತ್ಮನ ಕುರಿತಾದ ಅಜ್ಞಾನವನ್ನು ದೂರ ಸರಿಸ್ಬೇಕು. ನೋಡಿ, ಅದನ್ನೇ ಮಾಡಿದ್ರು ಮೈತ್ರೇಯರು. ವಿದುರ ಮಾಡಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟರು. ಅದರಿಂದ ಗುರುಗಳ ಹತ್ರ ಹೋಗ್ಬೇಕು, ಬಂಧು ಬಾಂಧವಗಳ ಹತ್ರ ಹೋಗ್ಬೇಕು, ನಮ್ಮ ಪ್ರಶ್ನೆಗಳನ್ನ ಮುಂದೆ ಇಡಬೇಕು. ಯಾರು ಉತ್ತರ ಕೊಡ್ತಾರೆ ಅಂತ ಕೇಳ್ತಾ 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 ನಾವು ನಮ್ಮ ಅಜ್ಞಾನವನ್ನ ಕಳ್ಕೋಬೇಕು. ಇದು ಜ್ಞಾನಿಗಳು ಮಾಡತಕ್ಕ ಕೆಲಸ. ಜ್ಞಾತವ್ಯಸ್ಯ ಜ್ಞಾತ್ವಾ ಪುನಃ ಪ್ರಶ್ನ ನ ಚಕಾರ. ಕೇಳಬೇಕಾದನ್ನೆಲ್ಲ ಕೇಳಿ ಮತ್ತೆ ಪ್ರಶ್ನೆ ಮಾಡಿಲ್ಲ. ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟು ಬಿಟ್ರು ಮೈತ್ರೇಯ. ತುಂಬಾ ಸಂತೋಷ ಆಯ್ತು ವಿದುರರಿಗೆ. ಅಲ್ಲಿಂದ ಹೊರಟು ಬರ್ತಾರೆ ಅಂತ ನಮಸ್ಕಾರ ಮಾಡಿ ಹೊರಟು ಬಂದರು. ಹಸ್ತಿನಾವತಿಗೆ ಬಂದರು. ತಂ ಬಂಧುಮಾಗತಂ ದೃಷ್ಟ್ವಾ ಧರ್ಮಪುತ್ರ ಸಹಾನುಜಃ ಧೃತರಾಷ್ಟ್ರೋ ಯುತ್ಸುಶ್ಚ ಸೂತಃ ಶಾರದ್ವತಃ ಪೃಥಾ ಗಾಂಧಾರಿ ದ್ರೌಪದಿ ಬ್ರಹ್ಮನ್ ಸುಭದ್ರಾ ಚೋತ್ತರಾ ಕೃಪಿ ಅನ್ಯಾಶ್ಚ ಜ್ಞಾಮಯಃ ಪಾಂಡೋಃ ಜ್ಞಾತಯಃ ಸಸುತಾ ಸ್ತ್ರಿಯಃ. ಬಂಧುಮಾಗತಂ ದೃಷ್ಟ್ವಾ, ಯುಧಿಷ್ಠಿರ ಹಸ್ತಿನಾವತಿಗೆ ಬಂದಿದ್ದಾರೆ ಅಂತ ಗೊತ್ತಾಗಿ ಎಲ್ಲರಿಗೂ ಕೂಡ ಸಂಭ್ರಮ. ಯುಧಿಷ್ಠಿರ, ಅವರ ಸಹೋದರರಾದ ಭೀಮ ಮುಂತಾದ ಎಲ್ಲ ಪಾಂಡವರು, ಧೃತರಾಷ್ಟ್ರ, ಯುಯುತ್ಸು, ಸಂಜಯ, ಕೃಪಾಚಾರ್ಯರು, ಪೃಥಾ ಅಂದ್ರೆ ಕುಂತಿದೇವಿ, ಗಾಂಧಾರಿ, ದ್ರೌಪದಿ, ಸುಭದ್ರಾ, ಉತ್ತರಾದೇವಿ, ಕೃಪಿ ದ್ರೋಣಾಚಾರ್ಯರ ಹೆಂಡತಿ ಕೃಪಿ, ಇನ್ನು ಅನ್ಯ ಯಾರ್ಯಾರಿದ್ರೋ ಅವರ ಮೊಮ್ಮ ಸೊಸೆಯಂದಿರು ಇತ್ಯಾದಿಗಳು ಎಲ್ಲರೂ ಕೂಡ ಸಸುತಾಹ ಸಸ್ತ್ರೀಯ, ಅವರ ಮಕ್ಕಳು ಮೊಮ್ಮಕ್ಕಳು, ಅವರ ಮಡದಿಯರು ಎಲ್ಲರೂ ಕೂಡ ಪ್ರತ್ಯುಜ್ಜಗ್ಮುಹು, ಎದ್ದು ನಿಂತರಂತೆ. ಪ್ರಹರ್ಷೇನ ಪ್ರಾಣಾನ್ಸ್ತನ್ವ ಇವಾಗತಾನ್ ಅಭಿಸಂಗಮ್ಯ ವಿಧಿವತ್ ಪರಿಶ್ವಂಗ ಅಭಿವಂದನೈಹಿ. ದೊಡ್ಡವರು ಬಂದಾಗ ಎದ್ದು ನಿಂತು ನಮಸ್ಕಾರ ಮಾಡ್ಬೇಕಂತ. ವಿದುರ ಮನೆ ಒಳಗೆ ಬರ್ತಾರೆ. ಯದ್ಯಪಿ ಶೂದ್ರ, ಇವರೆಲ್ಲ ಕ್ಷತ್ರಿಯರು, ಆದರೂ ಕೂಡ ಎದ್ದು ನಿಂತು ಗೌರವ ಮಾಡಿದ್ರು. ನೋಡಿ, ಯಾಕೆ? ಅವರು ಪರಮಾತ್ಮನ ಜ್ಞಾನಿಗಳು, ಪರಮಾತ್ಮನ ವಿಷಯವನ್ನ ಮೈತ್ರೇಯರಿಂದ ಉಪದೇಶ ಪಡೆದುಕೊಂಡು ಬಂದಿದ್ದಾರೆ ಹಾಗೆಂಬ ಒಂದೇ ಕಾರಣ. ಯಾರ್ಯಾರಲ್ಲಿ ಪರಮಾತ್ಮನ ತತ್ವಜ್ಞಾನ ಇದೆ ಅವರೆಲ್ಲ ಪೂಜಾರ್ಹರೇ. ವಯಸ್ಸಲ್ಲಿ ಸಣ್ಣವರಾಗಿದ್ದರೂ ಕೂಡ ಪರಮಾತ್ಮನ ತತ್ವಜ್ಞಾನವನ್ನ ಪಡೆದವರು ಪೂಜಾರ್ಹರೇ. ಯಾಕೆ? ಆ ಪರಮಾತ್ಮನ ತತ್ವಜ್ಞಾನ ಪಡೆಯುವುದಕ್ಕಾಗಿಯೇ ನಾವು ಭೂಮಿಗೆ ಬಂದಿರೋದು. ನಮ್ಮ ಜೀವನದ ಉದ್ದೇಶ ಅದೇ. ಅದರಿಂದ ವಿದುರ ಸಣ್ಣವರು, ಧೃತರಾಷ್ಟ್ರ ಅವರೆಲ್ಲ ನೋಡಿದರೆ ಅಣ್ಣಂದಿರು. ಇನ್ನು ಯೋಗ್ಯತೆಯಲ್ಲಿ ನೋಡಿದರೆ ಯುಧಿಷ್ಠಿರ, ಪಾಂಡವರು ಎಲ್ಲ ದೊಡ್ಡವರು. ಆದರೂ ಕೂಡ ವಿದುರ ಬಂದಾಗ ಒಂದು ಲೌಕಿಕ ಮರ್ಯಾದೆ ಅದು ಕೊಡಬೇಕಾದ್ದು.
ಅಂತಹ ಮರ್ಯಾದೆಯನ್ನು ಕೊಟ್ಟು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ರು. ಒಂದು ಉದಾಹರಣೆ ಕೊಡ್ತಾರೆ, ಪ್ರಾಣಾನ್ ತನ್ವ ಇವಾಗತಾನ್. ಹೇಗೆ ಒಂದು ಸಮಯ ಪರೀಕ್ಷೆ ನಡೀತಂತೆ, ದೇವತೆಗಳಲ್ಲಿ ಯಾರು ದೊಡ್ಡವರು ಹಾಗೆ ಅಂತ. ದೇವತೆಗಳಿಗೆ ಗೊತ್ತಿದೆ ವಾಯುದೇವರೇ ದೊಡ್ಡವರು ಅಂತ, ಆದ್ರೂ ಕೂಡ ಜನರಿಗೆ ಗೊತ್ತಾಗಬೇಕಲ್ಲ. ಅದರಿಂದ ದೇವತೆಗಳು ಒಂದು ಸ್ಪರ್ಧೆಯನ್ನ ಇಟ್ರು. ಬ್ರಹ್ಮದೇವರ ಶರೀರ ಅದಕ್ಕೆ ಮೀಡಿಯಂ ಆಗಿ ಇಟ್ಟುಕೊಂಡ್ರು. ಬ್ರಹ್ಮದೇವರ ಶರೀರದಿಂದ ಒಬ್ಬೊಬ್ಬರೇ ಹೊರಗೆ ಹೋಗ್ಬೇಕು. ಯಾರು ಹೋದಾಗ ಶರೀರ ಬೀಳ್ತದೋ ಅವರು ದೊಡ್ಡವರು. ಮತ್ತೆ ಒಬ್ಬೊಬ್ಬರೇ ಪ್ರವೇಶ ಮಾಡಬೇಕು. ಯಾರು ಪ್ರವೇಶ ಮಾಡಿದಾಗ ಶರೀರ ಎಳುತ್ತದೋ ಅವರು ದೊಡ್ಡವರು ಅಂತ. ಒಟ್ಟು ಈ ರೀತಿಯಾದ ಒಂದು ಚಾಲೆಂಜ್. ಮೊದಲು ಸೂರ್ಯ ಹೊರಟ, ಬ್ರಹ್ಮದೇವರ ಶರೀರದಿಂದ ಸೂರ್ಯ ಹೊರಟಾಗ ಏನಾಯ್ತು, ಕಣ್ಣು ಕಾಣದೆ, ಕಣ್ಣು ಕೆಲಸ ಮಾಡಿಲ್ಲ ಅಷ್ಟೇ, ಶರೀರ ಏನು ಬಿದ್ದಿಲ್ಲ. ಅದೇ ತರ ಚಂದ್ರ ಹೊರಟ್ರು, ಕಿವಿ ಕೇಳಿಸ್ಲಿಲ್ಲ ಅಷ್ಟೇ, ಶರೀರ ಚೆನ್ನಾಗಿ ಇತ್ತು. ಅದೇ ತರ ಇಂದ್ರ ಹೊರಟ್ರು, ಕೈ ಸರಿಗೆ ಕೆಲಸ ಮಾಡಿಲ್ಲ. ಜಯಂತ ಹೊರಟ್ರು, ಕಾಲು ಸರಿಗೆ ಕೆಲಸ ಮಾಡಿಲ್ಲ. ಅಶ್ವಿನಿ ದೇವತೆಗಳು ಹೊರಟ್ರು, ಮೂಗು ಸರಿಯಾಗಿ ಕೆಲಸ ಮಾಡಿಲ್ಲ. ಅಗ್ನಿದೇವರು ಹೊರಟ್ರು, ಮಾತಾಡ್ಲಿಕ್ಕೆ ಆಗಿಲ್ಲ. ಶರೀರ ಯಾವಾಗಲೂ ಬಿದ್ದಿಲ್ಲ. ಮನಸ್ಸು ಹೊರಡಿತು, ಕೋಮಾ ಸ್ಟೇಜಿಗೆ ಬಂದರೆ ಹೊರತು ಶರೀರ ಬಿದ್ದಿಲ್ಲ. ಇನ್ನು ಪ್ರಾಣದೇವರು ಯಾವಾಗ ಹೊರಟ್ರೋ ಆಗ ಶರೀರ ಬಿದ್ದಿತ್ತಂತೆ. ಇಂದ ಯಾರು ದೊಡ್ಡವರಾದ್ರು? ಇಂದ್ರನೋ, ಸೂರ್ಯನೋ, ಚಂದ್ರನೋ, ರುದ್ರದೇವರೋ, ವಾಯುದೇವರೋ? ವಾಯುದೇವರು. ಅದೇ ತರ ಮತ್ತೆ ಎಲ್ಲರೂ ಪ್ರವೇಶ ಮಾಡಿದ್ರು. ಚಂದ್ರ ಪ್ರವೇಶ ಮಾಡಿದ್ರು, ಕಿವಿ ಒಳಗೆ ಸೇರಿಕೊಂಡ್ರು, ಶರೀರ ಇದ್ದಿಲ್ಲ. ಸೂರ್ಯ ಪ್ರವೇಶ ಮಾಡಿದ್ರು, ಕಣ್ಣು ಒಳಗೆ ಸೇರಿಕೊಂಡ್ರು, ಶರೀರ ಎದ್ದಿಲ್ಲ. ರುದ್ರದೇವರು ಅದೇ ತರ ಒಬ್ಬೊಬ್ಬರೇ ಸೇರಿಕೊಂಡ್ರು, ರುದ್ರದೇವರು ಮನಸ್ಸೊಳಗೆ ಸೇರಿಕೊಂಡ್ರು, ಎದ್ದಿಲ್ಲ. ಯಾವಾಗ ವಾಯುದೇವರು ಪ್ರಾಣ ಪ್ರವೇಶ ಮಾಡಿದ್ರು ಆಗ ಶರೀರ ಎದ್ದಿತ್ತು. ಇದರಿಂದ ಏನ್ ತೀರ್ಮಾನ ಆಯ್ತು? ವಾಯುದೇವರೇ ದೇವತೆಗಳಲ್ಲಿ ಶ್ರೇಷ್ಠ ಅಂತ ದೇವತೆಗಳಿಗೆ ಮೊದಲೇ ಗೊತ್ತಿದೆ ಈ ವಿಚಾರ. ಆದರೂ ಕೂಡ ನಮ್ಮಂತ ಪಾಮರರಿಗೆ ಸ್ಪಷ್ಟ ಆಗಬೇಕು ಅಂತ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾರೆ. ನಮ್ಮ ಕಾಲೇಜಲ್ಲೇ ಇರ್ತದೆ ನೋಡಿ, ಸ್ಕೂಲು ಕಾಲೇಜಲ್ಲಿ ಥಿಯರಿ ಪ್ರಾಕ್ಟಿಕಲ್ ಹಾಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ವಿ. ನಾವು ಈಗಲೂ ಕಾಣಬಹುದು. ಈಗಲೂ ಕೂಡ ಪ್ರಾಣ ಹೋಯ್ತು ಅಂದ್ರೆ ಅಷ್ಟೇ, ಸ್ಮಶಾನಕ್ಕೆ ತಗೊಂಡೋಗ್ತಾರೆ. ಇನ್ನೇನು ಹೋದ್ರು ಕೂಡ ತಗೊಂಡೋಗೋದಿಲ್ಲ. ಪ್ರಾಣ ಹೋಯ್ತು ಅಂದ್ರೆ ತಗೊಂಡೋಗ್ತಾರೆ. ಇದರಿಂದ ಸ್ಪಷ್ಟ, ಪ್ರಾಣದೇವರೇ ವಾಯುದೇವರೇ ಜೀವೋತ್ತಮರು ಹಾಗೆ ಅಂತ. ಅದರಿಂದ ಅದನ್ನ ಆ ಉದಾಹರಣೆ ಕೊಡ್ತಾ ಇದ್ದಾರೆ. ಹೇಗೆ ಶರೀರದಲ್ಲಿ ಪ್ರಾಣದೇವರು ಬಂದ್ರೆ ಎಲ್ಲರೂ ಎದ್ದು ನಿಲ್ತಾರೆ, ಅದೇ ತರ ವಿದುರ ಬಂದಾಗ ಎಲ್ಲರೂ ಕೂಡ ಎದ್ದು ನಿಂತರು. ಅಭಿಸಂಗಮ್ಯ ಸತ್ಕಾರ ಮಾಡಿ, ವಿಧಿವತ್ ಪರಿಶ್ವಂಗೆ ಅವರನ್ನ ಆಲಿಂಗನ ಮಾಡಿಕೊಂಡು ಅಭಿವಂದನೆ ಮಾಡಿ ಎಲ್ಲರೂ ಕೂಡ ಸತ್ಕಾರ ಮಾಡಿದ್ರು. ಮುಮುಚು ಪ್ರೇಷ್ಮ ಭಾಷ್ಪೌಘಂ ಇತ ಔತ್ಕಂಠ್ಯ ಕಾತರಾಹ ರಾಜ ತಮರ್ಹಯಾಂಚಕ್ರೇ ಕೃತಾಸನ ಪರಿಗ್ರಹಂ ಸಂಭಕ್ತವಂತಮಾಸೀನಂ ವಿಶ್ರಾಂತಂ ಸುಖಮಾಸನೆ ಪ್ರಶ್ರಯಾವನತೋ ರಾಜ ಪ್ರಾಹ ಸ್ವಾನಾಂಚ ಶೃಣ್ವತಾ. ಮುಮುಚುಹು ಪ್ರೇಮ ಭಾಷ್ಪೌಘಂ, ಎಲ್ಲರ ಕಣ್ಣಲ್ಲೂ ನೀರಂತೆ. ವಿದುರ ಬಂದಾಗ ವಿದುರನ ಎಲ್ಲರ ಕಣ್ಣಲ್ಲೂ ನೀರು, ಕುತ್ತಿಗೆ ಮಾತಾಡ್ಲಿಕ್ಕಾಗಿಲ್ಲ, ಗದ್ಗದವಾದ ಶರೀರ ಅಂತ ಕಂಠ. ಆದರೂ ಕೂಡ ಯುಧಿಷ್ಠಿರ ರಾಜ ತಮ್ ಅರ್ಹಯಾಂಚಕ್ರೆ ಅವರನ್ನ ಮಾತನಾಡಿಸಿದ್ರು. ಕೃತಾಸನ ಪರಿಗ್ರಹಂ, ಆಸನದಲ್ಲಿ ಕುಳಿಸಿ ಅವರನ್ನ ಮಾತನಾಡಿಸಿದ್ರು. ಭುಕ್ತವಂತಂ, ಅವರಿಗೆ ಊಟ ತಿಂಡಿ ಏನೇನ್ ಮಾಡಬೇಕು, ಯಾಕೆ ತೀರ್ಥಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ, ಅಷ್ಟು ದೂರ ಕಾಲ್ನಡಿಗೆಯಿಂದ ಬಂದಿದ್ದಾರೆ, ಅವರಿಗೆ ಆಯಾಸ ಪರಿಹಾರ ಆಗ್ಬೇಕು. ಬಂದ ಕೂಡಲೇ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡಬಾರ್ದು. ಎಲ್ಲಿ ಹೋಗಿದ್ದಿ, ಏನ್ ಮಾಡಿದ್ದಿ, ಮೊದಲೇ ಸುಸ್ತಾಗಿರ್ತಾರೆ. ಇವರ ಪ್ರಶ್ನೆಗಳು ಇನ್ನೂ ಕಷ್ಟ ಕೊಡುತ್ತದೆ. ಹಂಗ್ ಮಾಡಬಾರ್ದು. ಯಾರ ಮನೆಗೆ ಬಂದಾರೋ ಅವರಿಗೆ ಕೂಡಿಸಿ ಕಾಲು ಒತ್ತಿ ನೀರು ಕುಡಿಸಿ, ಬೆಲ್ಲ ನೀರು ಕೊಡುವ ಸಂಪ್ರದಾಯ ಇದೆ. ಹೊರಗಿಂದ ಬಂದವರಿಗೆ ಒಂಚೂರು ಬೆಲ್ಲ ನೋಡಿ, ಆ ಸಕ್ಕರೆ ಆ ಬೆಲ್ಲ ಕೊಟ್ಟ ಕೂಡಲೇ ಎನರ್ಜಿ ಬಂದ್ಬಿಡುತ್ತದೆ ನೋಡಿ, ಶಕ್ತಿ ಬರುತ್ತದೆ. ಒಂಚೂರು ನೀರು ಅಷ್ಟು ಕೊಟ್ರೆ ಸಾಕು, ಸ್ವಲ್ಪ ಶ್ರಮ ಪರಿಹಾರ ಆಗ್ತದೆ. ವಿಶ್ರಾಂತಂ ಸುಖಮಾಸನೆ, ಅವನಿಗೆ ಒಳ್ಳೆ ಊಟ ಹಾಕ್ಬೇಕು. ಯಾವಾಗ ಊಟ ಮಾಡಿದ್ರೋ ಏನು, ಅವರಿಗೆ ಊಟ ಹಾಕಿ ಸ್ವಲ್ಪ ಶ್ರಮ ಪರಿಹಾರ ಮೇಲೆ ರಾಜ ಪ್ರಾಹ ಸ್ವಾನಾಂಚ ಶೃಣ್ವತ. ತದನಂತರ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾ ಇದ್ದ ವಿದುರನನ್ನು ಕುರಿತು. ಅಪಿಸ್ಮರತನೋ ಯುಷ್ಮತ್ ಪಕ್ಷ ಛಾಯಾ ಸಮೇಧಿತ ವಿಪದ್ಗಣಾತ್ ವಿಷಾಜ್ಞಾಧೇಹೇ ಮೋಚಿತ ಯತ್ ಸಮಾತೃಕಾಹ. ಮೊದಲು ಮಾಡಿದ ವಿಚಾರ ಏನ್ ಗೊತ್ತಾ ಯುಧಿಷ್ಠಿರ? ವಿದುರ ಮಾಡಿದ ಉಪಕಾರ ನೋಡು. ಒಂದು ವ್ಯಕ್ತಿಯನ್ನ ನೋಡಿದಾಗ, ಅಥವಾ ಒಂದು ದೇವತೆಯನ್ನ ನೋಡಿದಾಗ, ಅಥವಾ ಪರಮಾತ್ಮನನ್ನು ನೋಡಿದಾಗ ನಾವು ಮೊದಲು ಏನ್ ಮಾಡ್ಬೇಕು? ಅವರು ಮಾಡಿದ ಉಪಕಾರವನ್ನ ಅವ್ರ ಮುಂದೆ ನಾವು ನಿವೇದನೆ ಮಾಡ್ಕೋಬೇಕಂತ. ಅವರಿಗೆ ತುಂಬಾ ಸಂತೋಷ ಆಗ್ತದೆ ನೋಡಿ.
ಹೇಗೆ ಮಾತನಾಡಬೇಕು ಅಂತ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಒಬ್ಬರನ್ನ ಬಂದು ಕೂಡಲೇ ಅವರನ್ನ ಅಧಿಕಾರದ ಧೋರಣೆಯಲ್ಲಿ ನಾವು ಮಾತಾಡಬಾರ್ದು. ಬಂದು ಅವರಿಗೆ ನಮಸ್ಕಾರ ಮಾಡಿ, ಊಟ ತಿಂಡಿ ಕೊಟ್ಟು, ಸ್ವಲ್ಪ ಶ್ರಮ ಪರಿಹಾರ ಆಗಿ, ತದನಂತರ ಅವ್ರು ಮಾಡಿದ ಉಪಕಾರವನ್ನ ಅವ್ರ ಮುಂದೆ ನಿವೇದನೆ ಮಾಡಬೇಕು. ಆಗ ಅವರಿಗೆ ಸಂತೋಷ ಆಗ್ತದೆ. ಅವರಿಗೆ ಸಂತೋಷ ಆಗ್ತದೆ ಅಂದ್ರೆ ಅವರು ಒಳಗಿದ್ದ ಪರಮಾತ್ಮ ಮಾಡಿಸಿದ್ದು ಅದು. ಆ ಪರಮಾತ್ಮನಿಗೂ ಕೂಡ ತೃಪ್ತನಾಗ್ತಾನೆ. ಸ್ವಾಮಿ ವಿದುರ, ಅವ್ರು ಚಿಕ್ಕಪ್ಪ ಆಗಬೇಕು. ನೀವು ನಮಗೆ ಪಾಂಡುರಾಜನ ಸಹೋದರ ವಿದುರ. ನಮಗೆ ವಿಷದ ಬಾಧೆಯಿಂದ, ಅಗ್ನಿಯ ಬಾಧೆಯಿಂದ, ನೀವು ಅದನ್ನ ಮಹಾಭಾರತ ತಾತ್ಪರ್ಯದಲ್ಲಿ ನಾವು ಕೇಳಿದ್ದೀವಿ ಇದೆಲ್ಲ. ಆ ವಿಪತ್ತಿನಿಂದ ನಮಗೆ ಪರಿಹಾರ ಮಾಡಿದಿರಿ ವಿದುರ. ಪಾಂಡವರ ಪಕ್ಷಪಾತಿ, ಸಜ್ಜನರ ಪಕ್ಷಪಾತಿ, ಎಷ್ಟು ಉಪಕಾರ ಮಾಡಿದಾರೋ ಗೊತ್ತಾ ಅವರು. ಅದನ್ನೆಲ್ಲ ಯುಧಿಷ್ಠಿರ ಅವರ ಮುಂದೆ ನಿವೇದನೆ ಮಾಡ್ತಾ ಇದ್ದಾನೆ. ಕಯಾವೃತ್ಯ ವರ್ತಿತಂ ವೈ ಚರದ್ಭಿಃ ಕ್ಷಿತಿಮಂಡಲಂ ತೀರ್ಥಾನಿ ಕ್ಷೇತ್ರ ಮುಖ್ಯಾನಿ ಸೇವಿತಾನಿ ಇಹ ಭೂತಲೆ. ತದನಂತರ ಪ್ರಶ್ನೆ ಮಾಡ್ತಾರೆ, ಹೇಗೆ ಇಷ್ಟು ದಿವಸ ಹೇಗೆ ಬದುಕ್ತಾ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ ನೀವು? ಚರದ್ಭಿಃ ಕ್ಷಿತಿಮಂಡಲಂ, ಇಡೀ ಭೂಮಂಡಲ ಸಂಚಾರ ಮಾಡಿ ಬಂದಿದ್ದೀರಾ. ಯಾವ ಯಾವ ತೀರ್ಥಕ್ಷೇತ್ರಕ್ಕೆ, ಮುಖ್ಯ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದೀರಿ, ಏನೇನ್ ಸೇವೆ ಮಾಡಿದ್ರಿ, ಅದನ್ನೆಲ್ಲ ನಮಗೆ ಹೇಳಿ ಹಾಗೆ ಅಂತ ಪ್ರಾರ್ಥನೆ ಮಾಡ್ಕೋತಾರೆ ಯುಧಿಷ್ಠಿರ. ಭವದ್ಭಿದಾ ಭಗವತಾಸ್ತೀರ್ಥ ಭೂತಾ ಸ್ವಯಂ ಪ್ರಭೋ ತೀರ್ಥಿ ಕುರ್ವಂತಿ ತೀರ್ಥಾನಿ ಸ್ವಾತ್ಮಸ್ಥೇನ ಗದಾಭೃತ. ಎಷ್ಟು ಸುಂದರವಾದ ಮಾತು ನೋಡಿ. ಭವದ್ವಿದಾ ಭಾಗವತಾಹ ತೀರ್ಥಭೂತಾಹ ಸ್ವಯಂ ಪ್ರಭೋ. ನಿಮ್ಮಂತಹ ಭಗವದ್ಭಕ್ತರು ನೀವೇ ಸ್ವತಃ ತೀರ್ಥ. ನಿಮ್ಮನ್ನು ಮುಟ್ಟಿದ್ರೆ ಸಾಕು, ನಿಮ್ಮ ಪಾದ ಮುಟ್ಟಿದ್ರೆ ಸಾಕು, ಪಾವನ ಆಗ್ಬಿಡ್ತೀವಿ ನಾವು. ನೀವು ಎಂಥವರು? ಸ್ವತಃ ನೀವೇ ತೀರ್ಥರು. ಅಂತ ಶುದ್ಧ ಮನಸ್ಕರು, ಶುದ್ಧ ಧರ್ಮದಲ್ಲಿ ಇರತಕ್ಕವರು, ಪರಮಾತ್ಮನ ವಿಶೇಷವಾಗಿ ಪೂಜೆ ಮಾಡತಕ್ಕವರು, ಅವರೆಲ್ಲ ಎಂಥವರು? ಭಾಗವತಾಹ ತೀರ್ಥಭೂತ. ಅವರೇ ಸ್ವತಃ ತೀರ್ಥ. ತೀರ್ಥ ಅಂದ್ರೆ ನೀರು ಅಂತ. ನೀರಿದ್ದ ಹಾಗೆ. ನೀರು ಹೇಗೆ? ನೀರು ಯಾಕೆ ಬೇಕು ನಮಗೆ? ಪವಿತ್ರ ಮಾಡೋದಕ್ಕೆ ತಾನೆ. ಆಚಮನ ಮಾಡೋದಕ್ಕೆ, ಸ್ನಾನ ಮಾಡೋದಕ್ಕೆ, ಒಳಗಿರುವ ಮಲ ತೊಳೆಯೋದಕ್ಕೆ, ಎಲ್ಲದಕ್ಕೂ ನೀರು ಬೇಕು. ನೀರು ಬಂದ್ರೆ ಪವಿತ್ರ ಆಗ್ಬಿಡ್ತದೆ, ಆ ಜಾಗ ಶುದ್ಧವಾಗ್ಬಿಡುತ್ತೆ. ಹೌದ್ ತಾನೆ? ಮನೆ ಕಸ ಗುಡಿಸಿದ ಮೇಲೆ ಮತ್ತೆ ನೀರಾಕಿ ತೊಳೆಯೋದು. ನೀರ್ ಹಾಕಿಬಿಟ್ರೆ ಶುದ್ಧ ಆಗ್ತದೆ. ಅದೇ ತರ ನಮ್ಮನ್ನ ಶುದ್ಧ ಮಾಡತಕ್ಕವರು ಯಾರು? ಅವ್ರನ್ನ ತೀರ್ಥ ಅಂತ ಕರಿತೀವಿ. ಸ್ವಾಮಿಗಳನ್ನ ತೀರ್ಥ ಅಂತ ಕರಿತೀವಿ. ಶ್ರೀಮದ್ ಆನಂದ ತೀರ್ಥರು, ಶ್ರೀ ಜಯತೀರ್ಥರು, ಶ್ರೀ ವ್ಯಾಸತೀರ್ಥರು, ಹಾಗೆಂತೆಲ್ಲ ಹೇಳ್ತೀವಲ್ಲ. ಯಾಕೆ? ಅವರು ಬರೆದ ಗ್ರಂಥಗಳು, ಅವರು ಮಾಡಿದ ವ್ಯಾಖ್ಯಾನಗಳು, ಅದನ್ನು ಓದಿದ್ರೆ ನಾವು ಕೂಡ ಪವಿತ್ರರಾಗ್ತೀವಿ. ನಮ್ಮಲ್ಲಿ ಇದ್ದ ಕಸ, ಕೊಳೆ, ಕಲ್ಮಶ ಎಲ್ಲವೂ ಕೂಡ ದೂರವಾಗ್ತದೆ. ಅದರಿಂದ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ನೀವು ತೀರ್ಥಭೂತರಾದವರು. ನೀವು ತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿದರೆ ನೀವು ಪವಿತ್ರರಾಗೋದಿಲ್ಲ. ಯಾಕೆ? ನೀವು ಸ್ವತಃ ತೀರ್ಥ. ಅಲ್ಲಿ ಇರುವ ತೀರ್ಥಾಭಿಮಾನಿ ದೇವತೆಗಳು ಪವಿತ್ರರಾಗ್ತಾರೆ. ಎಷ್ಟು ಚಂದ ಇದೆ ನೋಡಿ. ತೀರ್ಥಿ ಕುರುವಂತಿ ತೀರ್ಥಾನಿ ಸ್ವಾತ್ಮಸ್ಥೇನ ಗದಾಭೃತ. ಈಗ ಆಚಾರ್ಯ ಸಮುದ್ರ ವಿಜಯದಲ್ಲೂ ಬರ್ತದೆ, ಆಚಾರ್ಯರು ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದರು ಅಂದ್ರೆ ಏನರ್ಥ? ನಾವೆಲ್ಲ ಗಂಗಾ ಸ್ನಾನಕ್ಕೆ ಹೋಗಿ, ಈಗ ಇನ್ನು ಪುಷ್ಕರ ಕುಂಭಮೇಳ ಬೇರೆ ನಡೀತಾ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ನಮ್ಮ ಪಾಪವನ್ನೆಲ್ಲ ಅಲ್ಲಿ ಡ್ರಾಪ್ ಮಾಡೋದು, ನಾವು ಪವಿತ್ರವಾಗಿ ಶುದ್ಧವಾಗಿ ಬರೋದು. ಅದರಿಂದ ನಮ್ಮ ಪಾಪವನ್ನೆಲ್ಲ ಗಂಗಾ, ಯಮುನಾ, ಸರಸ್ವತಿ ಅವರು ತೊಳೆದಾಕ್ತಾರೆ. ಆ ಪಾಪವನ್ನೆಲ್ಲ ಅವರು ತೆಗೆದುಕೊಂಡು ತಮ್ಮಲ್ಲಿ ಇಟ್ಕೋತಾರೆ. ಅಂಥವರನ್ನ ಸೇರಿ ಈಗ ನಾವೆಲ್ಲ ಹೋಗಿ ಸ್ನಾನ ಮಾಡಿ, ಗಂಗಾ ಅಷ್ಟು ಮಲಿನವಾಗಿರುತ್ತದೆ, ಅದು ನೋಡಿದ್ರೆ ಗೊತ್ತಾಗ್ತದೆ. ಅವ್ರು ಹೆಂಗೆ ಪಾಪ ಕಳ್ಕೋತಾರೆ ಆ ತೀರ್ಥಾಭಿಮಾನಿ ದೇವತೆಗಳು? ಹಾಗೆಂದ್ರೆ ಮಹನೀಯರು ಹೋಗಿ ಸ್ನಾನ ಮಾಡಿದರೆ ಅವರು ಪವಿತ್ರರಾಗ್ತಾರೆ. ನಿಮ್ಮದ ಆಚಾರ್ಯರು ಅಂತವರು ಹೋಗಿ ಸ್ನಾನ ಮಾಡುವುದು ತಾವು ಪವಿತ್ರರಾಗಬೇಕು ಅಂತಲ್ಲ, ಗಂಗಾ ಮುಂತಾದ ನದಿಗಳು, ನದ್ಯಾಭಿಮಾನಿ ದೇವತೆಗಳು ಪವಿತ್ರರಾಗಲಿ ಅಂತ. ಅದೇ ತರ ಯುಧಿಷ್ಠಿರ ಹೇಳ್ತಾ ಇದ್ದಾರೆ, ತೀರ್ಥಿ ಕುರುವಂತಿ ತೀರ್ಥಾನಿ ಸ್ವಾತ್ಮಸ್ಥೇನ ಗದಾ. ನೀವು ಹೋಗಿ ಸ್ನಾನ ಮಾಡಿದ್ರಿಂದ ತೀರ್ಥ ಪವಿತ್ರವಾಯಿತು, ತೀರ್ಥಾಭಿಮಾನಿ ದೇವತೆಗಳು ಪವಿತ್ರರಾದರು. ಅಭಿನ ಸುಹೃದಾಸ್ತಾತ ಬಾಂಧವಾಹ ಕೃಷ್ಣ ದೇವತಾಹ ಅದೃಷ್ಟ ಶ್ರುತಾವ ಯದವಹ ಸ್ವಪುರ್ಯಾಂ ಸುಖಮಾಸತೆ. ನೀವು ತೀರ್ಥಯಾತ್ರೆ ಮಾಡಿದಾಗ ನಮ್ಮ ಜನರಾದ ದ್ವಾರಕಾಪಟ್ಟಣದಲ್ಲಿ ಇರತಕ್ಕ ಕೃಷ್ಣ, ಯಾದವರು ಎಲ್ಲರನ್ನೂ ನೋಡಿರ್ತೀರಾ, ಕೇಳಿರ್ತೀರಾ. ಅವರೆಲ್ಲರೂ ಕೂಡ ಸುಖವಾಗಿದ್ದಾರೆ ತಾನೆ ತಮ್ಮ ಪುರಿಯಲ್ಲಿ? ಹಾಗೆ ಅಂತ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾ ಇದ್ದ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.